ಆ ಸಾಮ್ರಾಜ್ಯದ ಜನರು ಸೌಖ್ಯವೇ? ನೀವು ಸೌಖ್ಯವಾಗಿಯೇ ಇರುತ್ತೀರಿ. ಯಾಕೆಂದರೆ ಹಗಲಿರಳು ಕಣ್ಣಲ್ಲಿ ಕಣ್ಣನ್ನಿಟ್ಟುಕೊಂಡು ನಿಮ್ಮನ್ನ ಸೇವೆ ಮಾಡುತ್ತಿದ್ದೇನಲ್ಲ, ಅಂದ ಮೇಲೆ ನೀವು ಸೌಖ್ಯವಾಗಿಯೇ ಇರುತ್ತೀರಿ. ಅದರಲ್ಲೂ ಹಸನ್ಮುಖಿಯಾದ ಹೆಂಗಸರ ಮುಖವನ್ನು ನೋಡಿದರೆ ತಿಳಿಯುತ್ತದೆ, ಮನೆಯಲ್ಲಿ ಮಾಡಿದ ಮಾಂಸ ಭೋಜನವನ್ನ ತಿಂದು 2 ಹಂಡೆಯಷ್ಟು ಅನ್ನವನ್ನು ಉಂಡು ಬಂದ ಹಾಗೆ ಕಾಣುತ್ತಿದೆ. ಅದರಲ್ಲೂ ಇಲ್ಲಿ ನಿಂತಹ ಪ್ರಜೆಗಳು ರಾಣಿಯರ ನರ್ತನವನ್ನ ನೋಡಿ ಈಗಲೂ ಜೊಲ್ಲು ಸುರಿಸುತ್ತಾ ನಿಂತ ಹಾಗೆ ಕಾಣುತ್ತಿದೆ. ಒರೆಸಿಕೊಳ್ಳಿ ಒರೆಸಿಕೊಳ್ಳಿ, ಭವಿಷ್ಯ ಸೂರ್ಯೋದಯ ಆಗುವವರೆಗೂ ಈ ಜೊಲ್ಲು ಬರುತ್ತಲೇ ಇರುತ್ತದೆ ಅನಿಸುತ್ತದೆ. ಅದರಲ್ಲೂ ಇಲ್ಲಿ ಕೂತಂತ ಒಬ್ಬ ಬಾಲಕ ನರ್ತನದ ವೇಷ ನೋಡಿ ಕೂತಲ್ಲೇ ಹೊಂಡ ತೆಗೆಯುತ್ತಿದ್ದಾನೆ. ಮುಂದೆ ಕೂತಂತವನು ಜೋಕೆ ಆ ಹೊಂಡದಲ್ಲಿ ಬಿದ್ದರೆ ಕಷ್ಟ. ಅಲ್ಲಿ ನೋಡಿ, ಯಾರೋ ಒಬ್ಬ ಹುಡುಗ ನನ್ನ ಕತ್ತಿಯ ತುರಿಯನ್ನೇ ನೋಡುತ್ತಿದ್ದಾನೆ. ಯಾವ ಕತ್ತಿಯ ತುರಿ ನೋಡುತ್ತಿದ್ದಾನೆ ಅನ್ನೋದು ಕಷ್ಟವಾಗಿದೆ. ಯಾಕೆಂದರೆ ಅವನವನ್ನು ಕಂಡು ಈ ಕಡೆ, ಹೆಚ್ಚಾಗಿ ಕಣ್ಣಿನಲ್ಲಿ ದೋಷವಿರಬೇಕು. ಅವನಿಗೆ ನನ್ನ ಕತ್ತಿಯ ಪೆಟ್ಟು ಬೆಳಿಗ್ಗೆ ಕಾಣಿಸುತ್ತೇನೆ.